ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇರಾನ್ ಇಸ್ರೇಲ್ ಯುದ್ಧ ಶುರುವಾದ ಮೇಲೆ ಅಮೆರಿಕ ಸಿಡಿದೆದ್ದ ಮೇಲಿನ ಪರಿಸ್ಥಿತಿ ಇಡೀ ಜಗತ್ತಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ. ಅದರ ನಡುವೆಯೂ ಭಾರತ ಯಾವ ರೀತಿ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡ್ತು ಡೊಮೆಸ್ಟಿಕ್ ಪ್ರೊಡಕ್ಷನ್ನಿಂದ ಮತ್ತು ರಾಜತಾಂತ್ರಿಕ ಮಾತುಕತೆಯಿಂದ ನೋಡ್ತಾ ಇದ್ವಿ. ಈಗ ಭಾರತಕ್ಕೆ ಡಿಪ್ಲೊಮ್ಯಾಟಿಕ್ ಬಿಗ್ ವಿನ್. ಮೆಗಾ ಬ್ರೇಕಿಂಗ್ ನ್ಯೂಸ್ ಹಾರ್ಮೋಸ್ ಇಂದ ಬರ್ತಾ ಇದೆ. ಹಾರ್ಮೋಸ್ ಇಂದ ನಮಗೆ ಬೇಕಾಗಿರುವಂತಹ ಅತ್ಯಮೂಲ್ಯವಾದಂತಹ ಶಿಪ್ ಈಗ ಪಾಸ್ ಆಗಿದೆ. ಯಾವ್ದು ಹಾಗಾದ್ರೆ ನಿನ್ನೆ ಎರಡು ಪ್ರಮುಖವಾಗಿ ನಮ್ಮ ಹಡಗುಗಳು ಪಾಸ್ ಆದವು. ಅದಾದ್ಮೇಲೆ ಒಂದು ಮುಂಬೈ ಬಂದು ತಲುಪ್ತು. ಸೌದಿಯಿಂದ ಹೊರಟಂತಹ ಹಡಗು ಮುಂಬೈಯಲ್ಲಿ ಬಂದು ತಲುಪ್ತು. ಈಗ LPG ಹೊತ್ತಿರುವ 40,000 ಮೆಟ್ರಿಕ್ ಟನ್ LPGಯನ್ನು ಹೊತ್ತಿರುವಂತಹ ಶಿವಾಲಿಕ್ ಈಗ ಅಲ್ಲಿಂದ ಪಾಸ್ ಆಗಿದೆ ಆಲ್ರೆಡಿ. ಹಾರ್ಮೋಸ್ ಅನ್ನ ದಾಟಿದ ಶಿವಾಲಿಕ್ 40,000 ಮೆಟ್ರಿಕ್ ಟನ್ LPG ಇದರಲ್ಲಿರೋದ್ರಿಂದಾಗಿ ಅತ್ಯಮೂಲ್ಯ ಈ ಕ್ಷಣಕ್ಕೆ ಭಾರತಕ್ಕೆ ಇನ್ನೇನು ಬಂದು ತಲುಪತ್ತೆ. ಕೆಲವು ಹೊತ್ತಲ್ಲಿ ಭಾರತಕ್ಕೆ ಗುಡ್ ನ್ಯೂಸ್ ಬರುತ್ತೆ. ಭಾರತದ ನೇವಿ ಕಂಪ್ಲೀಟ್ ಪ್ರೊಟೆಕ್ಷನ್ ಅನ್ನು ಕೊಡ್ತಾ ಇದೆ. ಅಂದರೆ ನಮ್ಮ ನೇವಿ ಕೂಡ ಈಗ ಖಡಕ್ ಧುಮುಕಿರೋದು ಗಲ್ಫ್ ರೀಜನ್ ಅಲ್ಲಿ ಎಲ್ಲಿ ನಮ್ಮ ಹಡಗಿಗೆ ಪ್ರೊಟೆಕ್ಷನ್ ಅನಿವಾರ್ಯತೆ ಇದೆ, ಏನಾದರೂ ಆತಂಕದ ವಾತಾವರಣ ಇದ್ದರೆ ರಕ್ಷಿಸೋಕೆ ನಮ್ಮ ನೇವಿ ಕೂಡ ಖಡಕ್ ಧುಮುಕಿದೆ. ಮತ್ತು ಹಾರ್ಮೋಸಲ್ಲಿ ಪಾಸ್ ಆಗೋದಕ್ಕೆ ಭಾರತ ನಿರಂತರವಾಗಿ ಇರಾನ್ ಜೊತೆ ಟಚ್ಚಲ್ಲಿರೋದು. ಈಗ 4ನೇ ಸುತ್ತಿನ ಮಾತುಕತೆ ಜಯಶಂಕರ್ ಅವರು ನಡೆಸಿರೋದು, ಅದು ಯಶಸ್ವಿಯಾಗಿದೆ. ನರೇಂದ್ರ ಮೋದಿ ಅವರ ಕಾಲ್ ಬಳಿಕ ಇರಾನಿಯನ್ ಪ್ರೆಸಿಡೆಂಟ್ ಜೊತೆಗೆ ನಿನ್ನೆ ಸುದೀರ್ಘ ಮಾತುಕತೆ ನಡೆಸ್ತಾರೆ. ಅಲ್ಲಿ ಶಾಂತಿ ಸ್ಥಾಪನೆಯ ಬಗ್ಗೆ ಸಾವನ್ನಪ್ಪಿರೋರಿಗೆ ಸಂತಾಪ ಸೂಚನೆ ಮಾಡ್ತಾರೆ ಮತ್ತು ಮುಂದಾಗಬೇಕಾಗಿರೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ಲ. ಈಗ ಇಡೀ ಜಗತ್ತು ಸ್ತಬ್ಧ ಆಗೋ ವಾತಾವರಣ ಇದೆ. ಭಾರತ ಇರಾನ್ಗೆ ಏನು ಹೆಲ್ಪ್ ಮಾಡಿದೆ ಮತ್ತು ಈಗೇನು ಹೆಲ್ಪ್ ಮಾಡುತ್ತೆ, ಎಲ್ಲ ಮಾತುಕತೆ ಆಗುತ್ತೆ. ನರೇಂದ್ರ ಮೋದಿ ಅವರ ಇರಾನ್ ಕಾಲ್ ಬಳಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಜಯಶಂಕರ್ ಅವರ ನಿರಂತರ ಪ್ರಯತ್ನ ಫಲ ಕೊಟ್ಟಿದೆ. ಭಾರತ ಇರಾನ್ಗೆ ಒಂದು ದೊಡ್ಡ ಹೆಲ್ಪ್ ಅನ್ನ ಮಾಡ್ತಿದೆ. ಅದೇನು ಅಂತ ಕೇಳಿದ್ರೆ IRIS-11 ಅದರಲ್ಲಿರುವಂಥ 183 ನಾವಿಕರನ್ನ ಸೇಫ್ ಆಗಿ ಇರಾನ್ಗೆ ಕಳಿಸ್ಕೊಡೋದಿಕ್ಕೆ. ಈಗ ನಾವು IRIS ನಮ್ಮ ವ್ಯಾಪ್ತಿಯಲ್ಲೆಲ್ಲ ಹೊರಗಡೆ ಹೋದ್ಮೇಲೆ ಶ್ರೀಲಂಕಾ ವ್ಯಾಪ್ತಿಯಲ್ಲಿ ಹೊಡೆದು ಹಾಕಿದ್ರು. ಬಟ್ ಭಾರತ ಯಾವ ರೀತಿ ಇರಾನ್ಗೆ ಹೆಲ್ಪ್ ಮಾಡಿದೆ ಅನ್ನೋದ್ರ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೊಟ್ಟು ಇಲ್ಲಿ ದೇಶದ ಒಳಗಡೆ ನಮ್ಮ ಓಷನ್ನಲ್ಲೇ ಇಂಡಿಯನ್ ಓಷನ್ನಲ್ಲೇ ಹೊಡೆದು ಹಾಕಿದ್ರು. ಅದು ಹೆಂಗೆ ಮೋದಿ ಇನ್ನು ಗಾರ್ಡಿಯನ್ ಅಂತ ಕರೆಸ್ಕೊಳ್ತಾರೆ ಅಂತೆಲ್ಲ ಮುಗಿಬಿದ್ದವ್ರಿಗೆ ಖಡಕ್ ಕೌಂಟರ್ ಕೊಡ್ತು ಭಾರತ. ನಾವು ಅವ್ರಿಗೆ ಹೆಲ್ಪ್ ಮಾಡಿದೀವಿ. ಇದು ಇನ್ನೊಂದನ್ನು ಹೊಡೆದು ಹಾಕಿದ್ದು ನಮ್ಮ ವ್ಯಾಪ್ತಿಯಲ್ಲ. IRIS-11 ನಾವು ಅವ್ರಿಗೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರೋದ್ರಿಂದಾಗಿ ನಾವು ಹೆಲ್ಪ್ ಕೊಟ್ಟಿದ್ದೀವಿ. ಕೊಚ್ಚಿಯಲ್ಲಿ ಬಂದು ನಿಂತಿರೋದು ಏನೇನಾಯಿತು ಅನ್ನೋದೆಲ್ಲ ಡೀಟೇಲ್ಸ್ ಕೊಟ್ಟಿದ್ರಲ್ಲ. ಈಗ IRIS-11ಗೆ ಸಂಬಂಧಪಟ್ಟಂತೆ 183 ನಾವಿಕರನ್ನ ಸೇಫ್ ಆಗಿ ಕಳಿಸ್ಕೊಡೋದಕ್ಕೆ ಭಾರತ ಮುಂದಾಗಿದೆ. ಸೊ ಇರಾನ್ ಜೊತೆಗಿನ ಮಾತುಕತೆ, ಒಪ್ಪಂದ, ಭವಿಷ್ಯದ ಲೆಕ್ಕಾಚಾರ, ಈಗ ಈ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ನಾವು ಹೆಲ್ಪ್ ಮಾಡ್ತಿರೋದು, ನಮ್ಮ ನೇವಿ ಕೊಡ್ತಿರುವಂತ ಹೆಲ್ಪ್ ಎಲ್ಲದಕ್ಕೆ ಪ್ರತಿಯಾಗಿ ಹಾರ್ಮೋಸ್ ಅಲ್ಲಿ ಭಾರತದ ಹಡಗುಗಳು, ಭಾರತದ ವೆಸಲ್ಸ್ ಅಲ್ಲಿಂದ ಪಾಸ್ ಆಗಿ ಈಗ ಭಾರತದತ್ತ ಬರ್ತಿರೋದು ಮುಂಬೈಗೆ ಬಂದು ಇಳಿಯಲಿವೆ. ಒಂದಲ್ಲ ಎರಡೆರಡು ಬ್ರೇಕಿಂಗ್ ನ್ಯೂಸ್ಗಳು ಬರ್ತಿರೋದು. ಒಂದು ಶಿವಾಲಿಕ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಈ ಹೊತ್ತಲ್ಲಿ LPG ಒತ್ತಡ ಸೃಷ್ಟಿಯಾಗಿದೆ ಅನ್ನೋದು ಕ್ರಿಯೇಟ್ ಮಾಡಿರೋದು. ಯಾಕಂದ್ರೆ ಕಾಳಸಂತೆಯಲ್ಲಿ ಒಂದು ಸ್ಟಾಕ್ ಮಾಡಿದರೆ ಪ್ಯಾನಿಕ್ ಸಿಚುವೇಶನ್ ಅನ್ನ ಸೃಷ್ಟಿಸೋ ಪ್ರಯತ್ನ. ಬಟ್ ನಮ್ಮಲ್ಲಿ ಇದೆ ಪ್ರೊಡಕ್ಷನ್ ಇಂಟರ್ನಲ್ಲಿ ಆಗ್ತಿರೋದು. ಹಾಗಂತ ಅಲ್ಲಿಂದ ದೊಡ್ಡ ಪ್ರಮಾಣದಲ್ಲಿ ತರಿಸ್ಕೊಳ್ತಾ ಇದ್ದಿದ್ದು ಏಕಾಏಕಿ ಸ್ಟಾಪ್ ಆದ್ರೆ ಭವಿಷ್ಯದಲ್ಲಿ ಕಷ್ಟ ಆಗುತ್ತೆ. ಸೊ ಈಗ 40,000 ಮೆಟ್ರಿಕ್ ಟನ್ LPG ಹೊತ್ತಿರೋ ವೆಸಲ್ಲು ಹಾರ್ಮೋಸ್ ಅನ್ನ ದಾಟಿದೆ. ಅದೊಂದು ಬ್ರೇಕಿಂಗ್ ನ್ಯೂಸ್. ಆದರೆ ಇನ್ನೊಂದು ಶಿಪ್ಪು ಈಗ ಜಗಪ್ರಕಾಶ್ ಕೂಡ ಟ್ಯಾಂಕರ್ ಜಗಪ್ರಕಾಶ್ ಕೂಡ ಈಗ ಹಾರ್ಮೋಸ್ ಅನ್ನ ದಾಟಿರುವಂತಹ ಒಂದು ಮೆಗಾ ನ್ಯೂಸ್ ಬರ್ತಾ ಇದೆ. ಇದು ಆಯಿಲ್ ಅನ್ನ ಹೊತ್ತು ತರ್ತಾ ಇರೋದು. ಸೊ ಆಯಿಲ್ ವಿಚಾರದಲ್ಲಂತೂ ನಮ್ಗೆ ಏನೂ ಸಮಸ್ಯೆ ಇರಲಿಲ್ಲ. ಈಗಾಗಲೇ ಬೇರೆ ಬೇರೆ ಮಾರ್ಗಗಳಿಂದ ಭಾರತ ವ್ಯವಸ್ಥೆ ಮಾಡ್ಕೊಂಡಿತ್ತು. ರಷ್ಯಾದಿಂದನೂ ತರಿಸ್ಕೊಳ್ತಾ ಇದೆ. LPG ಕೂಡ ಬೇರೆ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಆಗಿತ್ತು. ಆದರೆ ಈಗ ಹಾರ್ಮೋಸ್ ದಾರಿ ಕೂಡ ಭಾರತಕ್ಕೆ ಕ್ಲಿಯರ್ ಆಗಿದೆ ಅನ್ನೋದು ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಭಾರತದ ರಾಜತಾಂತ್ರಿಕತೆ, ವಿದೇಶಾಂಗ ನೀತಿ ಯಶಸ್ವಿಯಾಗಿದೆಯಾ ಇಲ್ವಾ ಅನ್ನೋದಕ್ಕೆ. ಯಾಕಂದ್ರೆ ಅಮೆರಿಕ ಜೊತೆನೂ ನಾವು ಏನನ್ನೂ ಕೆಡಿಸ್ಕೊಳ್ಳದೆ, ಇಸ್ರೇಲ್ ಜೊತೆ ಏನನ್ನೂ ಕಳೆದುಕೊಳ್ಳದೆ, ಇರಾನ್ ಜೊತೆಗೆ ಪಡೆದುಕೊಂಡಿರೋದಿದೆಯಲ್ಲ, ಈ ಹೊತ್ತಲ್ಲಿ ನಮ್ಮ ಸ್ಟ್ಯಾಂಡ್ ಏನಿದೆ
ಮತ್ತು ನಮಗಾಗ್ತಿರುವ ಲಾಭ ಅದು ಸಾಧಿಸೋದು ಸುಲಭ ಅಲ್ಲ. ಈ ರೀತಿ ಶತ್ರುತ್ವವನ್ನ ಬೆಂಕಿ ಉಗುಳ್ತಾ ಇರೋ ಮೂರೂ ರಾಷ್ಟ್ರಗಳ ಜೊತೆಗೆ ಭಾರತ ವಿಶ್ವಾಸವನ್ನ ಉಳಿಸಿಕೊಂಡೇ ಮುನ್ನುಗ್ತಿರೋದಿದೆಯಲ್ಲ, ಇದು ನಿಜಕ್ಕೂ ಕೂಡ ಒಂದು ಸಣ್ಣ ವಿಷಯ ಅಲ್ಲ. ಸೊ ಈಗ ಅಧಿಕೃತವಾಗಿ ಮಾಹಿತಿಯನ್ನ ಕೊಡ್ತಿದ್ದಾರೆ. ಎಷ್ಟು ಗಲ್ಫ್ ರೀಜನ್ನಲ್ಲಿ ಎಷ್ಟು ಭಾರತದ ನಾವಿಕರು ಈಗ ಸಿಕ್ಕಾಕೊಂಡಿದ್ದಾರೆ, ಇನ್ನು ಎಷ್ಟು ದಿನ ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಅಧಿಕೃತ ಮಾಹಿತಿ ಹೊರಬೀಳ್ತಾ ಇದೆ. ಸದ್ಯ 27 ಇಂಡಿಯನ್ ಫ್ಲಾಗ್ ವೆಸಲ್ಸು ಗಲ್ಫ್ ರೀಜನಲ್ಲಿ ಇರೋದು, 24 ಪರ್ಷಿಯನ್ ಗಲ್ಫ್ ಹತ್ರ ಇದೆ, 3 ಗಲ್ಫ್ ಆಫ್ ಓಮನ್ ಆ ಪ್ರದೇಶದಲ್ಲಿರೋದು, 753 ಇಂಡಿಯನ್ ನ್ಯಾಷನಲ್ಸ್ ಎಲ್ಲ ಅಲ್ಲಿ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಅಧಿಕೃತವಾಗಿ ಕೊಟ್ಟಿದ್ದಾರೆ. ಮತ್ತು ಶಿವಾಲಿಕ್ಕು ನಮ್ಮ ಆಯಿಲ್ ಕ್ಯಾರಿ ಮಾಡ್ತಾ ಇದ್ದಂತಹ ಇನ್ನೊಂದು ಶಿಪ್ ಕೂಡ ರೀಚ್ ಆಗ್ತಿರೋದು ಈಗ ಭಾರತವನ್ನು ಸದ್ಯದಲ್ಲಿಯೇ ಬಂದು ರೀಚ್ ಆಗತ್ತೆ. ಹಾರ್ಮೋಸ್ ದಾಟಿ ನಮ್ಮ ನೇವಿಯ ಪ್ರೊಟೆಕ್ಷನ್ನಲ್ಲಿ ಮುಂದಕ್ಕೆ ಬರ್ತಿದೆ. ಸೊ ಭಾರತಕ್ಕೆ ಇನ್ನು ಮುಂದೆ ಯಾವ ಪ್ರಾಬ್ಲಮ್ಮೂ ಇಲ್ಲ. ಭಾರತದ ಒಳಗಡೆ ಕಾಳಸಂತೆಯಲ್ಲಿ ಏನು ಕಲೆಕ್ಟ್ ಮಾಡಿ ಕದ್ದು ಮುಚ್ಚಿ ದಂಧೆ ನಡೆಸ್ತಾ ಇದ್ರು, ಅದನ್ನೂ ಕೂಡ ಈಗ ಎಲ್ಲ ಜನಾನೇ ಹಿಡಿದು ಕೊಡ್ತಿದ್ದಾರೆ. ಎಲ್ಲ ಬಟಾ ಬಯಲಾಗ್ತಿದೆ. ಯಾಕೆ? ಇದ್ದಕ್ಕಿದ್ದಂತೆ 4-5 ದಿನದಿಂದ LPG ಪ್ರಾಬ್ಲಮ್ ಆಯಿತು, ದೇಶದಲ್ಲಿ ಸ್ಟಾಕ್ ಇದ್ರು ಅಂದರೆ ಇದಕ್ಕೆ ಮಧ್ಯವರ್ತಿಗಳು, ಕಂಪನಿಗಳ ದುರಾಸೆ, ಕೆಲವು ಕಡೆ ಕಾಳಸಂತೆ, ಇದರಿಂದಾಗಿ ಏಕಾಏಕಿ ಸರಬರಾಜು ಪ್ರಾಬ್ಲಮ್ ಆಯಿತು. ಅದು ಈಗ ಈಸ್ ಡೌನ್ ಆಗ್ತಿದೆ. ಕಮರ್ಷಿಯಲ್ ಸಿಲಿಂಡರ್ ಕೂಡ ಅವೈಲಬಲ್ ಆಗ್ತಾ ಇದೆ. ಇವಾಗ ನಿನ್ನೆ ರಾತ್ರಿಯಿಂದನೇ ಅದನ್ನು ಹರ್ದೀಪ್ ಪುರಿ ಅವರು ಅನೌನ್ಸ್ ಮಾಡಿದ್ರು. ಈಗ ಹಾರ್ಮೋಸ್ ಕೂಡ ನಮಗೆ ಕ್ಲಿಯರ್ ಆಗಿರೋದು ನೋಡಿ. ರಷ್ಯಾ, ಚೀನಾ, ಇರಾನ್ಗೆ ಯುದ್ಧಕ್ಕೆ ಸಹಕಾರ ಕೊಡ್ತಿರೋ ರಾಷ್ಟ್ರಗಳು, ಅವ್ರ ಹಡಗು ಬಿಡ್ತಿರೋದು ಬೇರೆ. ಬಟ್ ಭಾರತ ಇದೆಯಲ್ಲ, ಭಾರತ ಶಾಂತಿಯ ಪರವಾಗಿ ನಿಂತುಕೊಂಡು ಯಾರ ಪರವನ್ನು ಯುದ್ಧದಲ್ಲಿ ತಗೊಳ್ಳದೇನೆ ಈ ಒಂದು ಸಾಧನೆ ಮಾಡಿರೋದು ಭಾರತದ ತಾಕತ್ತೇನು ಇವತ್ತು ಜಗತ್ತಿನಲ್ಲಿ ಅನ್ನೋದನ್ನು ತೋರಿಸ್ತಾ ಇದೆ. ನರೇಂದ್ರ ಮೋದಿ ಅವರ ಒಂದು ಕಾಲ್ ಯುದ್ಧವನ್ನೇ ನಿಲ್ಲಿಸುತ್ತೆ ಅಂತ UAE ಹೇಳಿತ್ತು. ಈಗ ನರೇಂದ್ರ ಮೋದಿ ಅವರ ಕಾಲ್ ಯುದ್ಧ ನಿಲ್ಲಿಸ್ತೋ ಬಿಡ್ತೋ, ಯಾಕಂದ್ರೆ ಯುದ್ಧ ಅವರವರ ಸ್ವಹಿತಾಸಕ್ತಿಯಿಂದ ನಡೀತಿರುತ್ತೆ. ಬಟ್ ನಮ್ಮ ದೇಶಕ್ಕಂತೂ ನಾವು ಏನು ಬೇಕೋ ಅದನ್ನು ಸಾಧಿಸಿದ್ದೀವಿ ಅನ್ನೋದರ ಸ್ಪಷ್ಟವಾದ ಚಿತ್ರಣವನ್ನು ತೆರೆದಿಡ್ತಿರುವಂಥ ಬ್ರೇಕಿಂಗ್ ನ್ಯೂಸ್ ಇದು. ಇನ್ನು ಯುದ್ಧದ ಅಪ್ಡೇಟ್ ಕೊಡೋದಾದ್ರೆ, ಇರಾನ್ ಅಮೆರಿಕದ 2 ಅತ್ಯಂತ ದೊಡ್ಡ ವಾರ್ಶಿಪ್ಗಳನ್ನು ಹೊಡೆದಿದೆ. ಯಾವ್ಯಾವುದು ಅಂತ ಕೇಳಿದ್ರೆ USS ಫೋರ್ಡ್ ಮತ್ತು USS ಲಿಂಕಾನ್ ಅನ್ನುವಂಥ 2 ಭಯಂಕರ ವಾರ್ಶಿಪ್ಗಳನ್ನು ಇರಾನ್ ಹೊಡೆದಿದೆ. ಇರಾಕ್ನಲ್ಲಿ ಅಮೆರಿಕದ ಯುದ್ಧ ವಿಮಾನ ಅಂದರೆ ಈ ಇಂಧನ ತುಂಬಿಸುವಂಥ ಒಂದು ವಿಮಾನವನ್ನು ಹೊಡೆದು ಹಾಕಿದೆ. ಇರಾನ್ ಅಮೆರಿಕವನ್ನು ಕಂಗೆಡಿಸಿದೆ. ಇರಾನ್ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತು, ಆದರೂ ಕೂಡ ಈ ಯುದ್ಧವನ್ನು ಇಸ್ರೇಲ್ ಮತ್ತು ಅಮೆರಿಕ ಕಲ್ಪಿಸಿಕೊಳ್ತಿರೋ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತಿದೆ. ಇರಾನ್ ಅಮೆರಿಕವನ್ನೇ ಶೇಕ್ ಮಾಡ್ತಿದೆ. ಜೂನಿಯರ್ ಖಮೇನಿ ಹೆಸರಲ್ಲಿ ಯುದ್ಧ ನಡೆಸ್ತಿದೆ ಇರಾನ್ನಲ್ಲಿ ಯಾರಿದ್ದಾರೋ ಈಗ ಇಲ್ವೋ, ಉತ್ತರಾಧಿಕಾರಿ ಬಂದಿದ್ದಾನೋ ಇಲ್ವೋ, ಜೂನಿಯರ್ ಖಮೇನಿ ಬದುಕಿದ್ದಾನೋ, ಕಾಲ್ಕಟ್ಟಾಗಿದೆಯೋ, ಕೋಮಾದಲ್ಲಿದೆಯೋ, ಇಷ್ಟೆಲ್ಲದರ ನಡುವೆ ಯಾರು ರನ್ ಮಾಡ್ತಿದ್ದಾರೆ ವಾರ್ ಮಷಿನ್ನ ಅನ್ನೋದು ಎಲ್ರಿಗೂ ಗೊತ್ತಿರೋ ಸತ್ಯ. ಹಾಗಾಗಿ ಈಗ ಅಮೆರಿಕ ಸ್ವಲ್ಪ ಹೆಜ್ಜೆ ಹಿಂದಿಡಲೇಬೇಕಾದ ಒತ್ತಡಕ್ಕೆ ಸಿಲುಕಿದೆ. ರಷ್ಯಾದ ಮೇಲಿರೋ ಸ್ಯಾಂಕ್ಷನ್ ತೆಗಿತೀನಿ ಅನ್ನುವಂಥ ಘೋಷಣೆ ಮೊಳಗಿದೆ. ಇನ್ನಿಲ್ಲಿ ಟರ್ನ್ ತಗೊಳುತ್ತಾ ಯುದ್ಧದ್ದು ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.